ನಮಸ್ಕಾರ ಸ್ನೇಹಿತರೆ, ಇವತ್ತಿನ ನಮ್ಮ ವಿಡಿಯೋದಲ್ಲಿ ತುಂಬ ಜನರಿಗೆ ಕುತೂಹಲ ಇರುವ ಒಂದು ವಿಷಯದ ಬಗ್ಗೆ ಮಾತನಾಡೋಣ ಹಾಗೂ ಅದರ ಮಾಹಿತಿಯನ್ನು ತಿಳಿದುಕೊಳ್ಳೋಣ. 1 ತಿಂಗಳು ಅನ್ನ ತಿನ್ನೋದನ್ನು ಸಂಪೂರ್ಣವಾಗಿ ನಿಲ್ಲಿಸಿದರೆ ದೇಹದಲ್ಲಿ ಏನು ಬದಲಾವಣೆ ಆಗುತ್ತದೆ ಎಂಬುದು ಇಂದಿನ ಕುತೂಹಲದ ವಿಷಯ. ದಕ್ಷಿಣ ಭಾರತದಲ್ಲಿ ಅನ್ನ ಅಂದರೆ ಊಟದ ಜೀವ ಅಂತಲೇ ಹೇಳಬಹುದು. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಊಟದಲ್ಲಿ ಅನ್ನ ಇರಲೇಬೇಕು ಅಂತ ಹಲವರಿಗೆ ಅನಿಸುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ತೂಕ ಇಳಿಸೋಕೆ, ಡಯಟ್ ಮಾಡೋಕೆ, ಶುಗರ್ ನಿಯಂತ್ರಣಕ್ಕೆ ಕೆಲವರು ಅನ್ನ ತಿನ್ನೋದನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಹಾಗಾದರೆ 1 ತಿಂಗಳು ಅನ್ನ ಬಿಟ್ಟರೆ ನಿಜವಾಗಿಯೂ ಆರೋಗ್ಯಕ್ಕೆ ಒಳ್ಳೆಯದಾ ಅಥವಾ ಬೇರೆ ಸಮಸ್ಯೆಗಳು ಶುರು ಆಗುತ್ತವೆಯಾ ಅನ್ನೋದನ್ನು ಇವತ್ತು ಸ್ವಲ್ಪ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಶ್ರೀ 500 ಬ್ಲಾಗನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ವಿಡಿಯೋ ಹೇಗಿತ್ತೆಂದು ಕಮೆಂಟ್ ಮಾಡಿ. ಮೊದಲನೆಯದಾಗಿ, ತೂಕ ಇಳಿಕೆಗೆ ಸಹಾಯಕಾರಿ ಆಗಬಹುದು. ಅನ್ನದಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಕ್ಯಾಲೋರಿನ್ ಪ್ರಮಾಣ ಹೆಚ್ಚು ಇರುತ್ತದೆ ಅಂತ ಎಲ್ಲರಿಗೂ ಗೊತ್ತು. ಹೀಗಾಗಿ 1 ತಿಂಗಳು ಅನ್ನ ತಿನ್ನದೇ ಇದ್ದರೆ ದೇಹಕ್ಕೆ ಸೇರುವ ಕ್ಯಾಲೋರಿ ಪ್ರಮಾಣ ಸ್ವಲ್ಪ ಕಡಿಮೆಯಾಗಬಹುದು. ಇದರಿಂದ ಕೆಲವರಿಗೆ ಸಹಜವಾಗಿಯೇ ತೂಕ ಇಳಿಕೆಯಾಗುವ ಸಾಧ್ಯತೆ ಇರುತ್ತದೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಏನಪ್ಪ ಅಂದರೆ, ಅನ್ನ ಬಿಟ್ಟು ಅದರ ಬದಲು ಎಣ್ಣೆ ಪದಾರ್ಥ, ಬೇಕರಿ ತಿಂಡಿ, ಜಂಕ್ ಫುಡ್, ಫಾಸ್ಟ್ ಫುಡ್ ಹೆಚ್ಚಾಗಿ ತಿಂದರೆ ಯಾವುದೇ ಲಾಭ ಆಗೋದಿಲ್ಲ. ಅನ್ನದ ಬದಲು ಪ್ರೋಟೀನ್ ಇರುವ ಆಹಾರ, ತರಕಾರಿ, ಹಣ್ಣು, ಸೊಪ್ಪು, ಮೊಟ್ಟೆ, ಕಾಳುಗಳು ಇಂತಹ ಆರೋಗ್ಯಕರ ಆಹಾರ ತಿನ್ನೋದು ತುಂಬ ಮುಖ್ಯ. ಇನ್ನೊಂದು ವಿಷಯ, ಜೀರ್ಣಕ್ರಿಯೆಯಲ್ಲಿ ಬದಲಾವಣೆ ಆಗಬಹುದು. ಅನ್ನದಲ್ಲಿ ಸ್ವಲ್ಪ ಪ್ರಮಾಣದ ಫೈಬರ್ ಕೂಡ ಇರುತ್ತದೆ. ವಿಶೇಷವಾಗಿ ಬ್ರೌನ್ ರೈಸ್ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. 1 ತಿಂಗಳು ಅನ್ನ ಸಂಪೂರ್ಣವಾಗಿ ಬಿಟ್ಟರೆ ಕೆಲವರಿಗೆ ಮಲಬದ್ಧತೆ, ಹೊಟ್ಟೆ ಉಬ್ಬರ, ಅಜೀರ್ಣ ಇಂಥ ಸಮಸ್ಯೆಗಳು ಕಾಣಿಸಬಹುದು. ಆದ್ದರಿಂದ ಅನ್ನ ಬಿಡೋರು ತಮ್ಮ ಆಹಾರದಲ್ಲಿ ಹಣ್ಣುಗಳು, ಸೊಪ್ಪುಗಳು, ಓಟ್ಸ್, ಮಿಲೆಟ್ಸ್, ಸಾಕಷ್ಟು ನೀರು ಇವುಗಳನ್ನು ಸೇರಿಸಿಕೊಳ್ಳುವುದು ಬಹಳ ಮುಖ್ಯ. ಇಲ್ಲ ಅಂದರೆ ಹೊಟ್ಟೆ ಸಮಸ್ಯೆಗಳು ಶುರು ಆಗೋ ಸಾಧ್ಯತೆ ಇರುತ್ತದೆ. ಮುಂದೆ ನೋಡೋದಾದರೆ, ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣಕ್ಕೆ ಸಹಾಯ ಆಗಬಹುದು. ಬಿಳಿ ಅನ್ನದಲ್ಲಿ ಕಾರ್ಬೋಹೈಡ್ರೇಟ್ ಪ್ರಮಾಣ ಜಾಸ್ತಿ ಇರುತ್ತದೆ. ಅದು ದೇಹದಲ್ಲಿ ಬೇಗ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತದೆ. ಆದ್ದರಿಂದ ಮಧುಮೇಹಿ, ಸಕ್ಕರೆ ಕಾಯಿಲೆ ಇರುವವರು ಹೆಚ್ಚು ಪ್ರಮಾಣದಲ್ಲಿ ಅನ್ನ ತಿಂದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಏರೋ ಸಾಧ್ಯತೆ ಇರುತ್ತದೆ. ಹೀಗಾಗಿ ಕೆಲವರು 1 ತಿಂಗಳು ಅನ್ನ ಕಡಿಮೆ ಮಾಡಿದರೆ ಶುಗರ್ ಮಟ್ಟ ನಿಯಂತ್ರಣಕ್ಕೆ ಬರೋದು ಕಾಣಬಹುದು. ಜೊತೆಗೆ ಸಿಹಿ ತಿಂಡಿ ತಿನ್ನೋ ಆಸೆ ಕೂಡ ಕೆಲವೊಮ್ಮೆ ಕಡಿಮೆ ಆಗಬಹುದು. ಆದರೆ ವೈದ್ಯರ ಸಲಹೆ ಇಲ್ಲದೆ ಸಂಪೂರ್ಣವಾಗಿ ಅನ್ನ ಬಿಟ್ಟು ಬಿಡೋದು ಸರಿಯಲ್ಲ. ಯಾಕಂದರೆ ಪ್ರತಿಯೊಬ್ಬರ ದೇಹದ ಸ್ಥಿತಿ ಬೇರೆ ಬೇರೆ ಆಗಿರುತ್ತದೆ. ಇನ್ನೊಂದು ಮುಖ್ಯ ಪರಿಣಾಮ ಯಾವುದೆಂದರೆ, ದೇಹದಲ್ಲಿ ಶಕ್ತಿ ಕಡಿಮೆಯಾಗಬಹುದು. ಅನ್ನ ದೇಹಕ್ಕೆ ಬೇಗನೆ ಎನರ್ಜಿ ಕೊಡುವ ಆಹಾರದಲ್ಲಿ ಒಂದಾಗಿದೆ. ದಿನಪೂರ್ತಿ ಕೆಲಸ ಮಾಡುವವರು, ಶಾರೀರಿಕ ಶ್ರಮ ಜಾಸ್ತಿ ಇರುವವರು ಅನ್ನದಿಂದ ಸಾಕಷ್ಟು ಶಕ್ತಿ ಪಡೆಯುತ್ತಾರೆ. ಹೀಗಾಗಿ ಏಕಾಏಕಿ ಅನ್ನ ತಿನ್ನೋದು ನಿಲ್ಲಿಸಿದರೆ ಕೆಲವರಿಗೆ ನಿಶಕ್ತಿ, ಆಯಾಸ, ದುರ್ಬಲತೆ ಕಾಣಿಸಿಕೊಳ್ಳಬಹುದು. ವಿಶೇಷವಾಗಿ ಮೊದಲ ಕೆಲವು ದಿನಗಳಲ್ಲಿ ದೇಹಕ್ಕೆ ಹೊಂದಿಕೊಳ್ಳೋಕೆ ಸಮಯ ಬೇಕಾಗುತ್ತದೆ. ಕೆಲವರಿಗೆ ತಲೆ ಸುತ್ತೋದು, ಬೇಗ ಹಸಿವು ಆಗೋದು, ಕೆಲಸದಲ್ಲಿ ಉತ್ಸಾಹ ಕಡಿಮೆ ಆಗೋದು ಇಂತಹವುಗಳನ್ನು ಕೂಡ ಕಾಣಿಸಬಹುದು. ಇನ್ನೊಂದು ವಿಷಯ ಏನಪ್ಪ ಅಂದರೆ, ವಿಟಮಿನ್ ಕೊರತೆ ಮತ್ತು ಹೆಚ್ಚು ಹಸಿವು
ಕಾಣಿಸಿಕೊಳ್ಳಬಹುದು. ಅನ್ನದಲ್ಲಿ ವಿಟಮಿನ್ ಬಿ ಸೇರಿದಂತೆ ಕೆಲವು ಮುಖ್ಯ ಪೋಷಕಾಂಶಗಳಿವೆ. 1 ತಿಂಗಳು ಸಂಪೂರ್ಣವಾಗಿ ಅನ್ನ ತಿನ್ನೋದೇ ಇದ್ದರೆ ಕೆಲವರಿಗೆ ಪೋಷಕಾಂಶದ ಕೊರತೆ ಆಗೋ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ. ಜೊತೆಗೆ ದೇಹಕ್ಕೆ ಕಾರ್ಬೋಹೈಡ್ರೇಟ್ ಕಡಿಮೆ ಸಿಕ್ಕಾಗ ಕೆಲವರಿಗೆ ಬೇರೆ ತಿಂಡಿಗಳ ಮೇಲೆ ಆಸೆ ಹೆಚ್ಚಾಗಬಹುದು. ವಿಶೇಷವಾಗಿ ಸಿಹಿ, ಸ್ನ್ಯಾಕ್ಸ್, ಬೇಕರಿ ಪದಾರ್ಥಗಳನ್ನು ಹೆಚ್ಚು ತಿನ್ನೋ ಮನಸ್ಸು ಬರಬಹುದು. ಇದರಿಂದ ತೂಕ ಇಳಿಯೋ ಬದಲು ಕೆಲವೊಮ್ಮೆ ಹೆಚ್ಚೋಗೋ ಸಾಧ್ಯತೆಯೂ ಇರುತ್ತದೆ. ಹಾಗಾದರೆ ಕೊನೆಯದಲ್ಲಿ ಹೇಳೋದೇನಪ್ಪ ಅಂದರೆ ನಾನು ಅನ್ನ ಸಂಪೂರ್ಣವಾಗಿ ಬಿಡೋದು ಎಲ್ಲರಿಗೂ ಸೂಕ್ತ ಅನ್ನೋದು ಮೊದಲನೆಯ ತಪ್ಪು. ಕೆಲವರಿಗೆ ಲಾಭ ಆಗಬಹುದು, ಇನ್ನು ಕೆಲವರಿಗೆ ಸಮಸ್ಯೆಗಳು ಕೂಡ ಆಗಬಹುದು. ಮುಖ್ಯವಾಗಿ ನಮ್ಮ ದೇಹದ ಅವಶ್ಯಕತೆಗೆ ಕೆಲಸದ ಪ್ರಮಾಣ, ಆರೋಗ್ಯದ ಸ್ಥಿತಿ ಇವೆಲ್ಲ ನೋಡಿಕೊಂಡು ಆಹಾರ ಪದ್ಧತಿ ಬದಲಿಸೋದು ಉತ್ತಮ. ಅನ್ನ ತಿನ್ನಬೇಕಾ ಬೇಡವಾ ಅನ್ನೋದಕ್ಕಿಂತ ಎಷ್ಟು ಪ್ರಮಾಣದಲ್ಲಿ ತಿಂತೀವಿ, ಯಾವ ರೀತಿಯ ಆಹಾರ ಜೊತೆ ತಿಂತೀವಿ ಅನ್ನೋದು ಹೆಚ್ಚು ಮುಖ್ಯವಾಗಿರುತ್ತದೆ. ಆರೋಗ್ಯಕರ ಜೀವನ ಶೈಲಿ, ಸರಿಯಾದ ವ್ಯಾಯಾಮ ಮತ್ತು ಸಮತೋಲನ ಆಹಾರ ಇದ್ದರೆ ಆರೋಗ್ಯ ಚೆನ್ನಾಗಿಯೇ ಇರುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯೋಗ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನಷ್ಟು ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಶ್ರೀ 500 ಬ್ಲಾಗ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಇನ್ನೊಂದು ಉಪಯುಕ್ತ ವಿಡಿಯೋದಲ್ಲಿ ಸಿಗೋಣ.